ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ದಶಕಗಳಿಂದ ಇಂತಹ ಭ್ರಷ್ಟಾಚಾರ ಆಗ್ತಾ ಇದೆ. ಯಾರೂ ಇಲ್ವೋ ಇದನ್ನು ಸರಿ ಮಾಡೋದಕ್ಕೆ. ಸಿದ್ದರಾಮಯ್ಯನಂತವ್ರು ಬಂದರು, ಕುಮಾರಸ್ವಾಮಿ ಅಂತವ್ರು ಬಂದರು, ಯಡಿಯೂರಪ್ಪನಂತವ್ರು ಬಂದರು, ಸದಾನಂದ ಗೌಡರು ಬಂದರು, ಜಗದೀಶ್ ಶೆಟ್ಟರು ಬಂದೋದ್ರು, ಸದಾನಂದ ಗೌಡರು ಬಂದೋದ್ರು, ಬಸವರಾಜ ಬೊಮ್ಮಾಯಿ ಬಂದೋದ್ರು. ಯಾರಿಗೂ ಈ ಪ್ರಾಬ್ಲಮನ್ನು ಸರಿ ಮಾಡೋಕ್ಕಾಗಿಲ್ವಾ? ಏನಾಗ್ತಾ ಇದೆ ಇದರಲ್ಲಿ? ಅಧ್ಯಕ್ಷರು ಮತ್ತು ಸದಸ್ಯರು ನಿಯಮ ಉಲ್ಲಂಘಿಸಿ ಅಕ್ರಮವಾಗಿ ನೇಮಕಾತಿ ಮಾಡ್ತಾರೆ ಅನ್ನುವಂಥ ಆರೋಪ ಹೆಂಗಾಗತ್ತೆ? ಈ KPSCಯಲ್ಲಿ 3 ಹಂತದಲ್ಲಿ ಅಭ್ಯರ್ಥಿಗಳ ನೇಮಕಾತಿ ಆಗುತ್ತೆ ವೀಕ್ಷಕರೇ. 3 ಹಂತದಲ್ಲಿ. ಯಾವುದು? ಸಂದರ್ಶನ ಬೋರ್ಡ್ಗೆ ಅಭ್ಯರ್ಥಿಗಳ ಹಂಚಿಕೆಗೆ ಲಾಟ್ರಿ ವ್ಯವಸ್ಥೆ ಆಗುತ್ತೆ. ಲಾಟ್ರಿಯಲ್ಲಿ ಆಗ್ತಾರೆ. ಸಂದರ್ಶನ ಬೋರ್ಡ್ಗೆ ಅಭ್ಯರ್ಥಿಗಳ ಹಂಚಿಕೆ ಇಲ್ಲಿ ಒಂದು ಬಾರಿ ಬಂದ ಸಂದರ್ಶಕ ಸಂದರ್ಶನ ಮಾಡೋಕೆ ಏನು ಬರ್ತಾನೆ, ಅಥವಾ ಒಂದು ವಿಷಯ ಇಟ್ಕೊಂಡೇನು ಬಂದಿರ್ತಾನೆ, ಮುಂದೆ ಆತ 2-3 ವರ್ಷಗಳ ಕಾಲ ಆತ ಸಂದರ್ಶಕನಾಗಿ ಅಲ್ಲಿ ಇರಬಾರ್ದು, ಮುಂದೆ ಬರಬಾರ್ದು. 3 ವರ್ಷ ಕಳೆದ ನಂತರ ಕಂಪ್ಲೀಟ್ ಚೇಂಜ್ ಆಗಿದೆ. ಇದಕ್ಕೆಲ್ಲ ಕಾನೂನು ಮಾಡಿದ್ದಾರೆ. ಆದರೆ ಆಯೋಗ ನೇಮಕದ ಆಡಳಿತ ಮಂಡಳಿ ಬದಲಾಗ್ತಾ ಇಲ್ಲ. ಯಾಕೆ ಅಂತಂದರೆ ಬದಲಾಗಬೇಕದು. ಯಾಕಂದರೆ ಯಾರು ಅಧ್ಯಕ್ಷ ಇರ್ತಾರೆ, ಯಾರು ಸದಸ್ಯ ಇರ್ತಾರೆ, ಇದು ಅಭ್ಯರ್ಥಿಗಳಿಗೆ ಗೊತ್ತಿರಬಾರ್ದು. ಅಭ್ಯರ್ಥಿ ಯಾರಾಗಿರ್ತಾರೆ ಅಂತ ಇವ್ರಿಗೆ ಗೊತ್ತಿರಬಾರ್ದು. ಇವರು ದಶಕಗಳ ಕಾಲ ಇವರೇ ಇದ್ದರೆ ಗೊತ್ತಾಗದೇ ಇರುತ್ತಾ ಯಾರಿರ್ತಾರೆ ಅಂಥೇಳಿ. ಈ ಪಾಪ ಸರ್ಕಾರದ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳದೆ ಇಲ್ಲಿ ಅಧಿಕಾರ ದುರ್ಬಳಕೆ ಆಗ್ತಾ ಇದೆ. ಈ ಹೋಟಾ ಸಮಿತಿಯ ಶಿಫಾರಸಿನಂತೆ ಸಂದರ್ಶನ ಪ್ರಕ್ರಿಯೆ ನಡೆಯುತ್ತಾ ಇಲ್ಲ. ನ್ಯಾಯಯುತ ಮತ್ತು ಪಾರದರ್ಶಕ ಸಂದರ್ಶನ ಆಗ್ತಾ ಇಲ್ಲ ಎಂಬ ಆರೋಪ. ಯಾಕೆ? ಆಯೋಗದ ಅಧ್ಯಕ್ಷ ಹಾಗೂ ಪರೀಕ್ಷಾ ನಿಯಂತ್ರಕರ ಮೇಲೆ ಅನುಮಾನ ಇದೆ. ಅಭ್ಯರ್ಥಿಗಳು ಬೋರ್ಡ್ ಮಾಹಿತಿ ಬಗ್ಗೆ ಗೌಪ್ಯತೆ ಕಾಯ್ದುಕೊಳ್ಳಬೇಕು. ಈ ಬೋರ್ಡಲ್ಲಿ ಯಾರಿರ್ತಾರೆ? ಅಧ್ಯಕ್ಷರಿರ್ತಾರೆ, ಸಂದರ್ಶಕರಿರ್ತಾರೆ, ಸದಸ್ಯರಿರ್ತಾರೆ. ಆಯಿತಾ? ಇದರಲ್ಲಿ ಯಾರಿದ್ದಾರೆ ಅಂತೇಳಿ ಬಂದಿರುವಂಥ ಅಭ್ಯರ್ಥಿ ಗೊತ್ತಿರಬಾರ್ದು. ಆಮೇಲೆ ಈ ಬೋರ್ಡ್ನವರಿಗೆ ಯಾರು ಅಭ್ಯರ್ಥಿ ಅಂತ ಗೊತ್ತಿರಬಾರ್ದು. ಈಗ ಅಭ್ಯರ್ಥಿಗಳಿಗೆ ಎಲ್ರಿಗೂ ಕೂಡ ಬಹುತೇಕರಿಗೆ ಯಾರು ಅಂತ ಗೊತ್ತಿದೆ. ಅವನು ಯಾರು, ಅವನನ್ನು ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತೇಳಿ ಕಾಂಟ್ಯಾಕ್ಟ್ ಮಾಡಿ ಅವನಿಗೆ ಸೆಟ್ಲ್ ಮಾಡಿ ಬರ್ತಾ ಇದ್ದಾರೆ ಅಂತ ಆರೋಪ. ಆಯೋಗದ ಅಧ್ಯಕ್ಷರು ಹಾಗೂ ವಿಷಯ ತಜ್ಞರ ಜೊತೆ ಅಡ್ಜಸ್ಟ್ಮೆಂಟ್. ಆಯೋಗದ ಅಧ್ಯಕ್ಷರು ಹಾಗೂ ವಿಷಯ ತಜ್ಞ, ಆ ಸಬ್ಜೆಕ್ಟ್ ಬಗ್ಗೆ ಇದರ ತಜ್ಞರಿರ್ತಾರಲ್ಲ ಸಂದರ್ಶಕ, ಅವರ ಬಗ್ಗೆ ಅಡ್ಜಸ್ಟ್ಮೆಂಟ್. ಅವರೇ ಇದ್ದಾರೆ ಅಂತ. ಈಗ ಫಸ್ಟ್ ಏನು ಹೇಳಿದ್ವಿ? ಒಂದು ಬಾರಿ ಬಂದ ಸಂದರ್ಶಕ ವಿಷಯ 2-3 ವರ್ಷ ಇರಬಾರ್ದು ಅಂತ ಇದೆಯಲ್ವಾ? ಆಯೋಗದ ಅಧ್ಯಕ್ಷ ಹಾಗೂ ಪರೀಕ್ಷಾ ನಿಯಂತ್ರಕರ ಮೇಲೆ ಅನುಮಾನ ಇದೆ. ಅಭ್ಯರ್ಥಿ ಬೋರ್ಡ್ ಅಧ್ಯಕ್ಷರು, ಸದಸ್ಯರು ಹಾಗೂ ಸಂದರ್ಶಕರು ಯಾರು ಅವರೇ ಆಗಿರ್ತಾರೆ ಅಂತ. ಬದಲಾಗ್ತಾ ಇಲ್ಲ ಅಂತ. ಯಾಕೆ ಬದಲಾಗ್ತಾ ಇಲ್ಲ? ನೀವು ಹೇಳ್ಬೋದು, ಇಲ್ಲ ಬೇರೆ ಯಾರು ಇಲ್ಲ, ವಿವಿಗಳ ಸಾಕಷ್ಟು ತಜ್ಞರ ಪಟ್ಟಿ ಲಭ್ಯವಿದ್ದರೂ ಕೆಲವೇ ತಜ್ಞರು ಸಂದರ್ಶನ ಮಾಡ್ತಾರೆ. ಯಾಕೆ? ಇದು ನಿಯಮಗಳ ಸ್ಪಷ್ಟ ಉಲ್ಲಂಘನೆ ಹಾಗೂ ಅಕ್ರಮವಾಗಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಇದರಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗ್ತಾ ಇದೆ. ಎಲ್ಲ ಸಂದರ್ಶನದಲ್ಲಿ ಅಭ್ಯರ್ಥಿಗಳಿಗೆ ನೀಡಲಾದ ಅಂಕಗಳಲ್ಲಿ ಅನ್ಯಾಯವಾಗ್ತಾ ಇದೆ. ತಜ್ಞರು ಹೆಚ್ಚು ಅಂಕ ಕೊಟ್ಟರೆ ಆಯೋಗದ ಕಮಿಟಿಯಿಂದ ಕಡಿಮೆ ಅಂಕ. ಅದು ಹೆಂಗೆ? ಅಡ್ಜಸ್ಟ್ಮೆಂಟ್ ಅಲ್ವಾ? ಇದರಿಂದ ಆಯೋಗದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಜಗಜ್ಜಾಹೀರಾಯಿತು. ಈ ಅನ್ಯಾಯವನ್ನು ಪ್ರಶ್ನಿಸಿ ಕಳೆದ 2 ದಶಕ, ಅಂದರೆ 20 ವರ್ಷಗಳಿಂದ ಅಭ್ಯರ್ಥಿಗಳು ಕೋರ್ಟ್ ಮೊರೆ ಹೋಗ್ತಾನೆ ಇದ್ದಾರೆ. ಈವರೆಗೂ 2 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿರುವಂಥ ಆರೋಪ ಇದೆ. ಯಾರು ಸರಿ ಮಾಡ್ತಾರೆ ಇದನ್ನು? ನಾವು ಈ ಸುದ್ದಿ ಮಾಡಬಹುದಷ್ಟೇ. KPSCಯ ಪ್ರತಿಯೊಬ್ಬರಿಗೂ ಕೂಡ ಈ ಹಿಂದೆ ಎಕ್ಸಾಮ್ಗಳಾದಾಗಲೂ ಕೂಡ ನಾನು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದ್ದೆ. ಆ ನಂತರ ಕೆಲವರೆಲ್ಲ ಜಿಲ್ಲಾಧಿಕಾರಿಗಳು UPSC ಎಕ್ಸಾಮ್ ಟೈಮಲ್ಲಿ, ಮತ್ತು ಒಬ್ಬರು KPSC ಬರೆದು ಆಮೇಲೆ UPSC ಬರೆದ್ರು, ಅವರು ಜಿಲ್ಲಾಧಿಕಾರಿಗಳೇನೋ ಆದದ್ದು ಈಗಲೂ ಇದೆ. ನಾನೊಮ್ಮೆ ಯಾವುದೋ ಕಾರ್ಯಕ್ರಮದಲ್ಲಿ ಫೋನ್ ಮಾಡುವಾಗ ನೀವಾ ಅಂತ ಅದು ಪಾಪ ಹತ್ತಿದ್ರು ನಮ್ಮ ಒಂದು ಸಂದರ್ಶನದಲ್ಲಿ. ಅವರು ಒಂದು 7-8 ವರ್ಷದ ಹಿಂದಿನ ಕತೆ. ಈ KPSC ಇವರಿಗೆಲ್ಲರೂ ಸಪೋರ್ಟ್ ಮಾಡಬೇಕು. ಕಾಂಗ್ರೆಸ್, BJP, JDS ಎಲ್ಲ ಸಂಘಟನೆಗಳು. ಯಾಕೆಂದರೆ ಇವರು ನಾಳೆ ಈ ರಾಜ್ಯದ ಅಧಿಕಾರ ಇವರ ಕೈಯಲ್ಲಿರ್ತದೆ. ಒಮ್ಮೆ ಇವರ ಅಧಿಕಾರಕ್ಕೆ ಬಂದರೆ 30-35 ವರ್ಷಗಳ ಕಾಲ ಇವರೇ ಇರ್ತಾರೆ. ಸರ್ಕಾರಗಳು ಬದಲಾಗಬಹುದು. ಇವರಿಗೇನೆ ಈ ಥರ ಭ್ರಷ್ಟಾಚಾರವಾಗಿ, ಈ ಥರ ಅನ್ಯಾಯವಾಗಿ ಅವ್ರಿಗೂ ಕೂಡ ಅದೇ ರೀತಿಯ ಮಾನಸಿಕತೆ ಬಂದರೆ ಹೇಗೆ? ನಿಮ್ಗೆ ಗೊತ್ತಿದೆ, ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ರ್ಯಾಗಿಂಗ್ ನಾನು ಅನುಭವಿಸಿದ್ದೀನಿ ಅದನ್ನು. ಒಬ್ಬ ವಿದ್ಯಾರ್ಥಿಗೆ ರ್ಯಾಗಿಂಗ್ ಮಾಡಿದರೆ ಆತ ಅವತ್ತು ಕಷ್ಟಪಡ್ತಾ ಇರ್ತಾನೆ. ರ್ಯಾಗಿಂಗ್, ಅಯ್ಯೋ ರ್ಯಾಗಿಂಗ್ ಮಾಡಿದ್ರು.
ನೆಕ್ಸ್ಟ್ ಇಯರು ಅವನೇ ಕ್ರಿಮಿನಲ್ ಆಗ್ತಾನೆ ರ್ಯಾಗಿಂಗ್ ಮಾಡೋದ್ರಲ್ಲಿ. ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಥರ ನೀವು ಭ್ರಷ್ಟಾಚಾರದ ವಾಸನೆಯನ್ನು ನೀವು KPSCಯಲ್ಲಿ ಆರಂಭದಲ್ಲೇ ಮಾಡಿಬಿಟ್ರೆ ಅವ್ರು ಹೆಂಗೆ ಒಂದು ಉತ್ತಮ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯ? ಇದರ ಬಗ್ಗೆ ಸರ್ಕಾರಗಳು ಗಮನ ಹರಿಸಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ವಿನಮ್ರಪೂರ್ವಕವಾದಂಥ ವಿನಂತಿ ಸಿದ್ದರಾಮಯ್ಯನವರು ಮನಸ್ಸು ಮಾಡಿದ್ರೆ ಆಗತ್ತೆ, ಇದನ್ನೆಲ್ಲ ಸರಿ ಮಾಡ್ಬೋದು ಪ್ಲೀಸ್ ಸರ್. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ದಶಕಗಳಿಂದ ಇಂತಹ ಭ್ರಷ್ಟಾಚಾರ ಆಗ್ತಾ ಇದೆ. ಯಾರೂ ಇಲ್ವೋ ಇದನ್ನು ಸರಿ ಮಾಡೋದಕ್ಕೆ? ಸಿದ್ದರಾಮಯ್ಯನಂತವ್ರು ಬಂದರು, ಕುಮಾರಸ್ವಾಮಿ ಅಂತವ್ರು ಬಂದರು, ಯಡಿಯೂರಪ್ಪನಂತವ್ರು ಬಂದರು, ಸದಾನಂದ ಗೌಡರು ಬಂದರು, ಜಗದೀಶ್ ಶೆಟ್ಟರು ಬಂದೋದ್ರು, ಸದಾನಂದ ಗೌಡರು ಬಂದೋದ್ರು, ಬಸವರಾಜ ಬೊಮ್ಮಾಯಿ ಬಂದೋದ್ರು. ಯಾರಿಗೂ ಈ ಪ್ರಾಬ್ಲಮನ್ನು ಸರಿ ಮಾಡೋಕ್ಕಾಗಿಲ್ವಾ? ಏನಾಗ್ತಾ ಇದೆ ಇದರಲ್ಲಿ? ಅಧ್ಯಕ್ಷರು ಮತ್ತು ಸದಸ್ಯರು ನಿಯಮ ಉಲ್ಲಂಘಿಸಿ ಅಕ್ರಮವಾಗಿ ನೇಮಕಾತಿ ಮಾಡ್ತಾರೆ ಅನ್ನುವಂಥ ಆರೋಪ ಹೆಂಗಾಗತ್ತೆ? ಈ KPSCಯಲ್ಲಿ 3 ಹಂತದಲ್ಲಿ ಅಭ್ಯರ್ಥಿಗಳ ನೇಮಕಾತಿ ಆಗುತ್ತೆ ವೀಕ್ಷಕರೇ. 3 ಹಂತದಲ್ಲಿ. ಯಾವುದು? ಸಂದರ್ಶನ ಬೋರ್ಡ್ಗೆ ಅಭ್ಯರ್ಥಿಗಳ ಹಂಚಿಕೆಗೆ ಲಾಟ್ರಿ ವ್ಯವಸ್ಥೆ ಆಗುತ್ತೆ. ಲಾಟ್ರಿಯಲ್ಲಿ ಆಗ್ತಾರೆ. ಸಂದರ್ಶನ ಬೋರ್ಡ್ಗೆ ಅಭ್ಯರ್ಥಿಗಳ ಹಂಚಿಕೆ ಇಲ್ಲಿ ಒಂದು ಬಾರಿ ಬಂದ ಸಂದರ್ಶಕ ಸಂದರ್ಶನ ಮಾಡೋಕ್ಕೇನು ಬರ್ತಾನೆ, ಅಥವಾ ಒಂದು ವಿಷಯ ಇಟ್ಕೊಂಡೇನು ಬಂದಿರ್ತಾನೆ, ಮುಂದೆ ಆತ 2-3 ವರ್ಷಗಳ ಕಾಲ ಆತ ಸಂದರ್ಶಕನಾಗಿ ಅಲ್ಲಿ ಇರಬಾರ್ದು, ಮುಂದೆ ಬರಬಾರ್ದು. 3 ವರ್ಷ ಕಳೆದ ನಂತರ ಕಂಪ್ಲೀಟ್ ಚೇಂಜ್ ಆಗಿದೆ. ಇದಕ್ಕೆಲ್ಲ ಕಾನೂನು ಮಾಡಿದ್ದಾರೆ. ಆದರೆ ಆಯೋಗ ನೇಮಕದ ಆಡಳಿತ ಮಂಡಳಿ ಬದಲಾಗ್ತಾ ಇಲ್ಲ. ಯಾಕೆ ಅಂತಂದರೆ ಬದಲಾಗಬೇಕದು. ಯಾಕಂದರೆ ಯಾರು ಅಧ್ಯಕ್ಷ ಇರ್ತಾರೆ, ಯಾರು ಸದಸ್ಯ ಇರ್ತಾರೆ, ಇದು ಅಭ್ಯರ್ಥಿಗಳಿಗೆ ಗೊತ್ತಿರಬಾರ್ದು. ಅಭ್ಯರ್ಥಿ ಯಾರಾಗಿರ್ತಾರೆ ಅಂತ ಇವ್ರಿಗೆ ಗೊತ್ತಿರಬಾರ್ದು. ಇವರು ದಶಕಗಳ ಕಾಲ ಇವರೇ ಇದ್ದರೆ ಗೊತ್ತಾಗದೇ ಇರುತ್ತಾ ಯಾರಿರ್ತಾರೆ ಅಂತೇಳಿ. ಈ ಪಾಪ ಸರ್ಕಾರದ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳದೆ ಇಲ್ಲಿ ಅಧಿಕಾರ ದುರ್ಬಳಕೆ ಆಗ್ತಾ ಇದೆ. ಈ ಹೋಟಾ ಸಮಿತಿಯ ಶಿಫಾರಸಿನಂತೆ ಸಂದರ್ಶನ ಪ್ರಕ್ರಿಯೆ ನಡೆಯುತ್ತಾ ಇಲ್ಲ, ನ್ಯಾಯಯುತ ಮತ್ತು ಪಾರದರ್ಶಕ ಸಂದರ್ಶನ ಆಗ್ತಾ ಇಲ್ಲ ಎಂಬ ಆರೋಪ. ಯಾಕೆ? ಆಯೋಗದ ಅಧ್ಯಕ್ಷ ಹಾಗೂ ಪರೀಕ್ಷಾ ನಿಯಂತ್ರಕರ ಮೇಲೆ ಅನುಮಾನ ಇದೆ. ಅಭ್ಯರ್ಥಿಗಳು ಬೋರ್ಡ್ ಮಾಹಿತಿ ಬಗ್ಗೆ ಗೌಪ್ಯತೆ ಕಾಯ್ದುಕೊಳ್ಳಬೇಕು. ಈ ಬೋರ್ಡಲ್ಲಿ ಯಾರಿರ್ತಾರೆ? ಅಧ್ಯಕ್ಷರಿರ್ತಾರೆ, ಸಂದರ್ಶಕರಿರ್ತಾರೆ, ಸದಸ್ಯರಿರ್ತಾರೆ. ಆಯಿತಾ? ಇದರಲ್ಲಿ ಯಾರಿದ್ದಾರೆ ಅಂತೇಳಿ ಬಂದಿರುವಂಥ ಅಭ್ಯರ್ಥಿ ಗೊತ್ತಿರಬಾರ್ದು. ಆಮೇಲೆ ಈ ಬೋರ್ಡ್ನವರಿಗೆ ಯಾರು ಅಭ್ಯರ್ಥಿ ಅಂತ ಗೊತ್ತಿರಬಾರ್ದು. ಈಗ ಅಭ್ಯರ್ಥಿಗಳಿಗೆ ಎಲ್ರಿಗೂ ಕೂಡ ಬಹುತೇಕರಿಗೆ ಯಾರು ಅಂತ ಗೊತ್ತಿದೆ. ಅವನು ಯಾರು, ಅವರನ್ನು ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತೇಳಿ ಕಾಂಟ್ಯಾಕ್ಟ್ ಮಾಡಿ ಅವನಿಗೆ ಸೆಟ್ಲ್ ಮಾಡಿ ಬರ್ತಾ ಇದ್ದಾರೆ ಅಂತ ಆರೋಪ. ಆಯೋಗದ ಅಧ್ಯಕ್ಷರು ಹಾಗೂ ವಿಷಯ ತಜ್ಞರ ಜೊತೆ ಅಡ್ಜಸ್ಟ್ಮೆಂಟ್. ಆಯೋಗದ ಅಧ್ಯಕ್ಷರು ಹಾಗೂ ವಿಷಯ ತಜ್ಞ, ಆ ಸಬ್ಜೆಕ್ಟ್ ಬಗ್ಗೆ ಇದರ ತಜ್ಞರಿರ್ತಾರಲ್ಲ ಸಂದರ್ಶಕ, ಅವರ ಬಗ್ಗೆ ಅಡ್ಜಸ್ಟ್ಮೆಂಟ್ ಅವರೇ ಇದ್ದಾರೆ ಅಂತ. ಈಗ ಫಸ್ಟ್ ಏನು ಹೇಳಿದ್ವಿ? ಒಂದು ಬಾರಿ ಬಂದ ಸಂದರ್ಶಕ ವಿಷಯ 2-3 ವರ್ಷ ಇರಬಾರ್ದು ಅಂತ ಇದೆಯಲ್ವಾ? ಆಯೋಗದ ಅಧ್ಯಕ್ಷ ಹಾಗೂ ಪರೀಕ್ಷಾ ನಿಯಂತ್ರಕರ ಮೇಲೆ ಅನುಮಾನ ಇದೆ. ಅಭ್ಯರ್ಥಿ ಬೋರ್ಡ್ ಅಧ್ಯಕ್ಷರು, ಸದಸ್ಯರು ಹಾಗೂ ಸಂದರ್ಶಕರು ಯಾರು ಅವರೇ ಆಗಿರ್ತಾರೆ ಅಂತ. ಬದಲಾಗ್ತಾ ಇಲ್ಲ ಅಂತ. ಯಾಕೆ ಬದಲಾಗ್ತಾ ಇಲ್ಲ? ನೀವು ಹೇಳ್ಬೋದು, ಇಲ್ಲ ಬೇರೆ ಯಾರು ಇಲ್ಲ, ವಿವಿಗಳ ಸಾಕಷ್ಟು ತಜ್ಞರ ಪಟ್ಟಿ ಲಭ್ಯವಿದ್ದರೂ ಕೆಲವೇ ತಜ್ಞರು ಸಂದರ್ಶನ ಮಾಡ್ತಾರೆ. ಯಾಕೆ? ಇದು ನಿಯಮಗಳ ಸ್ಪಷ್ಟ ಉಲ್ಲಂಘನೆ ಹಾಗೂ ಅಕ್ರಮವಾಗಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಇದರಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗ್ತಾ ಇದೆ. ಎಲ್ಲ ಸಂದರ್ಶನದಲ್ಲಿ ಅಭ್ಯರ್ಥಿಗಳಿಗೆ ನೀಡಲಾದ ಅಂಕಗಳಲ್ಲಿ ಅನ್ಯಾಯವಾಗ್ತಾ ಇದೆ. ತಜ್ಞರು ಹೆಚ್ಚು ಅಂಕ ಕೊಟ್ಟರೆ ಆಯೋಗದ ಕಮಿಟಿಯಿಂದ ಕಡಿಮೆ ಅಂಕ. ಅದು ಹೆಂಗೆ? ಅಡ್ಜಸ್ಟ್ಮೆಂಟ್ ಅಲ್ವಾ? ಇದರಿಂದ ಆಯೋಗದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಜಗಜ್ಜಾಹೀರಾಯಿತು. ಈ ಅನ್ಯಾಯವನ್ನು ಪ್ರಶ್ನಿಸಿ ಕಳೆದ 2 ದಶಕ, ಅಂದರೆ 20 ವರ್ಷಗಳಿಂದ ಅಭ್ಯರ್ಥಿಗಳು ಕೋರ್ಟ್ ಮೊರೆ ಹೋಗ್ತಾನೆ ಇದ್ದಾರೆ. ಈವರೆಗೂ 2 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿರುವಂಥ ಆರೋಪ ಇದೆ. ಯಾರು ಸರಿ ಮಾಡ್ತಾರೆ ಇದನ್ನು? ನಾವು ಈ ಸುದ್ದಿ ಮಾಡಬಹುದಷ್ಟೇ. KPSCಯ ಪ್ರತಿಯೊಬ್ಬರಿಗೂ ಕೂಡ ಈ ಹಿಂದೆ ಎಕ್ಸಾಮ್ಗಳಾದಾಗಲೂ ಕೂಡ ನಾನು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದ್ದೆ. ಆ ನಂತರ ಕೆಲವರೆಲ್ಲ ಜಿಲ್ಲಾಧಿಕಾರಿಗಳು UPSC ಎಕ್ಸಾಮ್ ಟೈಮಲ್ಲಿ ಮತ್ತು ಒಬ್ಬರು KPSC ಬರೆದು ಆಮೇಲೆ UPSC ಬರೆದ್ರು. ಅವರು ಜಿಲ್ಲಾಧಿಕಾರಿಗಳೇನೋ ಅದದ್ದು ಈಗಲೂ ಇದೆ. ನಾನೊಮ್ಮೆ ಯಾವುದೋ ಕಾರ್ಯಕ್ರಮದಲ್ಲಿ ಫೋನ್ ಮಾಡುವಾಗ ನೀವ ಅಂತ ಅದು ಪಾಪ ಹತ್ತಿದ್ರು ನಮ್ಮ ಒಂದು ಸಂದರ್ಶನದಲ್ಲಿ. ಅವರು ಒಂದು 7-8 ವರ್ಷದ ಹಿಂದಿನ ಕತೆ. ಈ KPSC ಇವರಿಗೆಲ್ಲರೂ ಸಪೋರ್ಟ್ ಮಾಡಬೇಕು. ಕಾಂಗ್ರೆಸ್, BJP, JDS
ಎಲ್ಲ ಸಂಘಟನೆಗಳು. ಯಾಕೆಂದರೆ ಇವರು ನಾಳೆ ಈ ರಾಜ್ಯದ ಅಧಿಕಾರ ಇವರ ಕೈಯಲ್ಲಿರ್ತದೆ. ಒಮ್ಮೆ ಇವರು ಅಧಿಕಾರಕ್ಕೆ ಬಂದರೆ 30-35 ವರ್ಷಗಳ ಕಾಲ ಇವರೇ ಇರ್ತಾರೆ. ಸರ್ಕಾರಗಳು ಬದಲಾಗಬಹುದು. ಇವರಿಗೇನೆ ಈ ಥರ ಭ್ರಷ್ಟಾಚಾರವಾಗಿ, ಈ ಥರ ಅನ್ಯಾಯವಾಗಿ ಅವ್ರಿಗೂ ಕೂಡ ಅದೇ ರೀತಿಯ ಮಾನಸಿಕತೆ ಬಂದರೆ ಹೇಗೆ? ನಿಮ್ಗೆ ಗೊತ್ತಿದೆ, ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ರ್ಯಾಗಿಂಗ್ ನಾನು ಅನುಭವಿಸಿದ್ದೀನಿ ಅದನ್ನು. ಒಬ್ಬ ವಿದ್ಯಾರ್ಥಿಗೆ ರ್ಯಾಗಿಂಗ್ ಮಾಡಿದರೆ ಆತ ಅವತ್ತು ಕಷ್ಟಪಡ್ತಾ ಇರ್ತಾನೆ. ರ್ಯಾಗಿಂಗ್, ಅಯ್ಯೋ ರ್ಯಾಗಿಂಗ್ ಮಾಡಿದ್ರು. ನೆಕ್ಸ್ಟ್ ಇಯರು ಅವನೇ ಕ್ರಿಮಿನಲ್ ಆಗ್ತಾನೆ ರ್ಯಾಗಿಂಗ್ ಮಾಡೋದ್ರಲ್ಲಿ. ನಾನೇನು ಹೇಳ್ತಾ ಇದ್ದೀನಿ